ವೀಕ್ಷಕರೇ, ಭಾರತವು ಶಕರು, ಯವನರು ಮತ್ತು ಪಹಲವರ ದಾಳಿಯಿಂದ ಭಾರತದ ಅಪಾಯವೇ ಅಸ್ತಿತ್ವದಲ್ಲಿದ್ದಾಗ ದಕ್ಷಿಣ ಭಾರತದಿಂದ ಸಿಂಹದಂತೆ ಎದ್ದು ಬಂದವರು ಇವರು. ಸಮುದ್ರದ ಅಲೆಗಳು ಇವರ ಕುದುರೆಗಳ ಪಾದಗಳನ್ನು ಸ್ಪರ್ಶಿಸುತ್ತಿದ್ದವು ಎಂದು ಶಾಸನಗಳು ಹೇಳುತ್ತವೆ. ಅಂದರೆ 3 ಸಮುದ್ರಗಳ ಮೇಲೆ ಇವರ ಆಧಿಪತ್ಯವಿತ್ತು. ಕೇವಲ ಯುದ್ಧಭೂಮಿಯಷ್ಟೇ ಅಲ್ಲ, ಭಾರತದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಇವರ ಪಾತ್ರ ಬಹಳ ದೊಡ್ಡದು. ಇಂದಿನ ನಮ್ಮ ಯುಗಾದಿ ಹಬ್ಬದ ಶಾಲಿವಾಹನ ಶಕೆ ಆರಂಭವಾಗಿದ್ದೇ ಇವರ ವಂಶದಿಂದ ಎಂಬುದು ನಿಮಗೆ ಗೊತ್ತೇ? ಒಬ್ಬ ರಾಜ ತನ್ನ ಹೆಸರಿಗಿಂತ ಮೊದಲು ತನ್ನ ತಾಯಿಯ ಹೆಸರನ್ನು ಇಟ್ಟುಕೊಳ್ಳುತ್ತಾನೆ ಎಂದರೆ ಆತ ಎಷ್ಟು ಮಹಾನ್ ವ್ಯಕ್ತಿಯಾಗಿರಬಹುದು. ಇಂದಿನ ವಿಡಿಯೋದಲ್ಲಿ ನಾವು ಶಾತವಾಹನ ವಂಶದ ಅಪ್ರತಿಮ ವೀರ ತ್ರಿಸಮುದ್ರತೋಯ ಪಿತಾವಾಹನ ಎಂಬ ಬಿರುದಾಂಕಿತ ಗೌತಮಿಪುತ್ರ ಶಾತಕರ್ಣಿಯವರ ರೋಚಕ ಇತಿಹಾಸವನ್ನು ತಿಳಿಯೋಣ ಬನ್ನಿ. ಇತಿಹಾಸದ ಆ ಸುವರ್ಣ ಕಾಲಕ್ಕೆ ಹೋಗೋಣ. ಗೌತಮಿಪುತ್ರ ಶಾತಕರ್ಣಿ ಶಾತವಾಹನ ಅರಸರಲ್ಲೇ ಅತ್ಯಂತ ಪ್ರಬಲ ಅರಸರಾಗಿದ್ದಾರೆ. ಇವರು ಕ್ರಿಸ್ತಶಕ 106ರಿಂದ ಕ್ರಿಸ್ತಶಕ 130ರವರೆಗೆ ರಾಜ್ಯಭಾರ ಮಾಡಿದರು. ಈ ಅವಧಿಯಲ್ಲಿ ಅವರು ಶಾತವಾಹನರು ಕಳೆದುಕೊಂಡಿದ್ದ ಗೌರವ ಪ್ರತಿಷ್ಠೆಗಳನ್ನು ಪುನರ್ ಪ್ರತಿಷ್ಠಾಪಿಸಿದರು. ಗೌತಮಿಪುತ್ರ ಶಾತಕರ್ಣಿಯು ತಾನೊಬ್ಬನೇ ಏಕ ಬ್ರಾಹ್ಮಣ ಎಂದು ಶಾಸನಗಳಲ್ಲಿ ಹೇಳಿಕೊಂಡಿದ್ದಾರೆ. ಗೌತಮಿ ಬಾಲಶ್ರೀ ಕೀರ್ತಿಸಿದ ನಾಸಿಕ್ ಶಾಸನ ಇವರ ಸಾಧನೆಗಳ ಬಗ್ಗೆ ಸುದೀರ್ಘ ಮಾಹಿತಿ ನೀಡುತ್ತದೆ. ಕ್ರಿಸ್ತಶಕ 124ರಲ್ಲಿ ಗೌತಮಿಪುತ್ರ ಶಾತಕರ್ಣಿ ಶಕರ ಅರಸ ನಹಾಪಣನನ್ನು ಸೋಲಿಸಿ ನಂತರ ನಹಾಪಣ ಮತ್ತು ಅವನ ಅಳಿಯನಾದ ಉಷವದತ್ತನನ್ನು ಸಂಹರಿಸುವುದರ ಮೂಲಕ ಕ್ಷಹಾರಾಟ್ ವಂಶವನ್ನು ನಾಶಗೊಳಿಸಿದರು. ಅಲ್ಲದೆ ನಹಾಪಣನ ಅನೇಕ ನಾಣ್ಯಗಳನ್ನು ತನ್ನ ಹೆಸರಿನಲ್ಲಿ ಮುದ್ರಿಸಿ ಚಲಾವಣೆಗೆ ತಂದರು. ಗೌತಮಿಪುತ್ರ ಶಾತಕರ್ಣಿಯವರು ಗ್ರೀಕ್ ಮತ್ತು ಪಹಲವರನ್ನು ಸೋಲಿಸಿ ಹೊಡೆದೋಡಿಸಿದರು. ಆದ್ದರಿಂದಲೇ ಗೌತಮಿಪುತ್ರ ಶಾತಕರ್ಣಿಯನ್ನು ಶಕರ, ಯವನರ ಮತ್ತು ಪಹಲವರ ನಾಶಕರೆಂದು ನಾಸಿಕ್ ಪ್ರಶಸ್ತಿ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಗೌತಮಿಪುತ್ರ ಶಾತಕರ್ಣಿ ಕೊಂಕಣ, ಮಹಾರಾಷ್ಟ್ರ, ಸೌರಾಷ್ಟ್ರ ಮತ್ತು ಮಾಳ್ವಾದ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿದರು. ನಂತರ ಕೊಲ್ಲಾಪುರ ಮತ್ತು ಬನವಾಸಿಗಳನ್ನು ಗೆದ್ದುಕೊಂಡರು. ಈ ಎಲ್ಲ ದಿಗ್ವಿಜಯಗಳ ಪರಿಣಾಮವಾಗಿ ಇವರ ಸಾಮ್ರಾಜ್ಯವು ಉತ್ತರದಲ್ಲಿ ಮಾಳ್ವಾದಿಂದ ದಕ್ಷಿಣದಲ್ಲಿ ಕರ್ನಾಟಕದವರೆಗೂ ಮತ್ತು ಪೂರ್ವದಲ್ಲಿ ಬಿರಾರ್ನಿಂದ ಪಶ್ಚಿಮದಲ್ಲಿ ಕೊಂಕಣದವರೆಗೂ ಹಬ್ಬಿತ್ತು. ಗೌತಮಿಪುತ್ರ ಶಾತಕರ್ಣಿಯು ಒಂದು ರೀತಿಯಲ್ಲಿ ವಿಂಧ್ಯೋತ್ತರ ಸಮಗ್ರ ಭಾರತದ ಮೇಲೆ ತನ್ನ ಚಕ್ರವರ್ತಿತ್ವವನ್ನು ಸಾರಿದರು. ಗೌತಮಿಪುತ್ರ ಶಾತಕರ್ಣಿ ಚತುರನಾದ ಬಿಲ್ಲುಗಾರನಾಗಿದ್ದನೆಂದು, ಯುದ್ಧಗಳಲ್ಲಿ ಅವರು ಒಂದು ಬಾರಿಯೂ ಸೋಲನ್ನು ಅನುಭವಿಸಿಲ್ಲವೆಂದು, ಅಲ್ಲದೆ ಸೋತ ಶತ್ರುಗಳಿಗೆ ಚಿತ್ರಹಿಂಸೆ ಕೊಡುತ್ತಿರಲಿಲ್ಲವೆಂದು ನಾಸಿಕ್ ಶಾಸನದಿಂದ ತಿಳಿದುಬರುತ್ತದೆ. ಈತ ಪಶ್ಚಿಮದ ಪ್ರಭು, ಪ್ರತಿಷ್ಠಾನದ ಪ್ರಭು ಮತ್ತು ತ್ರಿಸಮುದ್ರತೋಯ ಪಿತಾವಾಹನ ಎಂಬ ಬಿರುದನ್ನು ಹೊಂದಿದ್ದನು. ಅಂದರೆ ಇವರ ಸೇನೆಯು ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿಯ ನೀರನ್ನು ಕುಡಿದವು ಎಂಬುದು ಇದರ ಅರ್ಥ. ಗೌತಮಿಪುತ್ರ ಶಾತಕರ್ಣಿಯ ಆಳ್ವಿಕೆಯ ಕೊನೆಯ ಕಾಲದಲ್ಲಿ ಶಕವಂಶಕ್ಕೆ ಸೇರಿದ್ದ ಕಾತೇವಾರ್ ಪ್ರದೇಶದ ಪ್ರಾಂತ್ಯಾಧಿಕಾರಿ ಮಹಾಕ್ಷತ್ರಪ ರುದ್ರದಾಮನು ಶಾತವಾಹನರ ಕೆಲವು ಭಾಗಗಳನ್ನು ಆಕ್ರಮಿಸಿದನು ಎಂದು ಇತಿಹಾಸಕಾರರು ಉಲ್ಲೇಖಿಸಿದ್ದಾರೆ. ಗೌತಮಿಪುತ್ರ ಶಾತಕರ್ಣಿ ಕೇವಲ ದಿಗ್ವಿಜಯಿ ಮಾತ್ರವಲ್ಲ, ಉತ್ತಮ ಆಡಳಿತಗಾರ ಕೂಡ ಆಗಿದ್ದರು. ಅವರು ಆಕ್ರಮಿಸಿದ ಭೂಭಾಗಗಳಲ್ಲಿ ಕೃಷಿ ವಿಸ್ತರಣೆಗೆ ಪೂರಕವಾದ ಕ್ರಮಗಳನ್ನು ಕೈಗೊಂಡರು. ಕೃಷ್ಣ, ಗೋದಾವರಿ ಹೀಗೆ ಜಲವೃತ ಭೂಭಾಗಗಳಲ್ಲಿ ಕೃಷಿ ಹೆಚ್ಚಳಕ್ಕೆ ಕಾರಣರಾದರು. ಗೌತಮಿಪುತ್ರ ಶಾತಕರ್ಣಿಯು ಶಾತವಾಹನ ರಾಜ್ಯದ ಪ್ರತಿಷ್ಠೆಯನ್ನು ಹೆಚ್ಚಳಕ್ಕೆ ಕಾರಣರಾದರು ಮತ್ತು ಶಾತವಾಹನರ ವಿಜಯಗಳಿಗೆ ಕಾರಣೀಭೂತರಾದರು. ಇವರು ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಸಾಕಷ್ಟು ಶ್ರಮಿಸಿದರು. ದೀನದಲಿತರ ಆಶ್ರಯದಾತರಾಗಿದ್ದರು. ನ್ಯಾಯಬದ್ಧವಾದ ತೆರಿಗೆಯನ್ನು ವಿಧಿಸಿದರು. ಹಿಂದೂ ಧರ್ಮದ ಸಂಪ್ರದಾಯಗಳನ್ನು ಪುನರುಜ್ಜೀವನಗೊಳಿಸಿದರು. ಸಹಿಷ್ಣುತ ಧೋರಣೆಯನ್ನು ಹೊಂದಿದ್ದ ಗೌತಮಿಪುತ್ರ ಶಾತಕರ್ಣಿಯು ಬ್ರಾಹ್ಮಣರಿಗೆ ಮತ್ತು ಬೌದ್ಧ ಸನ್ಯಾಸಿಗಳಿಗೆ ಭೂಮಿಯನ್ನು ದಾನ ಮಾಡಿದರು ಮತ್ತು ಭೂದತ್ತೆಯನ್ನಿತ್ತ ಸಂದರ್ಭದಲ್ಲಿ ಆಡಳಿತಾತ್ಮಕ ಹಕ್ಕುಗಳನ್ನು ಬ್ರಾಹ್ಮಣರಿಗೆ ಹಾಗೂ ಬೌದ್ಧ ಭಿಕ್ಷುಗಳಿಗೆ ಬಿಟ್ಟುಕೊಟ್ಟರು. ಭೂಮಿಯನ್ನು ದಾನವಾಗಿ ನೀಡುವ ರೂಢಿಯು ಮೊದಲಿಗೆ ಶಾತವಾಹನರಿಂದ ದಕ್ಕನ್ನಲ್ಲಿ ಬಳಕೆಗೆ ಬಂದಿತು ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಗೌತಮಿಪುತ್ರರ ಕಾಲದಲ್ಲಿ ಪ್ರಾಕೃತ ಭಾಷೆ ಮತ್ತು ಸಾಹಿತ್ಯ ಸಾಕಷ್ಟು ಬೆಳವಣಿಗೆಯಾಯಿತು. ಅಲ್ಲದೆ ಕಲೆ ಮತ್ತು ವಾಸ್ತುಶಿಲ್ಪವು ಸಾಕಷ್ಟು ಉನ್ನತಿಯನ್ನು ಕಂಡಿತು. ಗೋವರ್ಧನ ಜಿಲ್ಲೆಯಲ್ಲಿರುವ ಬೆನಕಟಕ ಎಂಬ ಪಟ್ಟಣಕ್ಕೆ ತಳಹದಿಯನ್ನು ಇವರೇ ಹಾಕಿದ್ದು. ಒಟ್ಟಿನಲ್ಲಿ ಗೌತಮಿಪುತ್ರ ಶಾತಕರ್ಣಿಯು ಪ್ರಜಾ ಪರಿಪಾಲಕರಾಗಿದ್ದು ದಕ್ಷಿಣ ಭಾರತದ ಚರಿತ್ರೆಯಲ್ಲೇ ಒಂದು ವಿಶಿಷ್ಟ ಸ್ಥಾನಮಾನವನ್ನು ಪಡೆದಿದ್ದಾರೆ. ಗೌತಮಿಪುತ್ರ ಶಾತಕರ್ಣಿಯ ನಂತರ ಅವರ ಮಗ 2ನೇ ಪುಲುಮಾಯಿ ಸುಮಾರು 29 ವರ್ಷಗಳ ಕಾಲ ರಾಜ್ಯವಾಳಿದರು.
ಆಂಧ್ರ ಪ್ರದೇಶದಲ್ಲಿ ಪ್ರಭುತ್ವ ಸ್ಥಾಪಿಸಿದ ಶಾತವಾಹನ ಅರಸರಲ್ಲಿ ಎರಡನೇ ಪುಲುಮಾಯಿ ಮೊದಲಿಗರು. ಇವರ ಕಾಲದಲ್ಲಿ ನೌಕಾ ವ್ಯವಸ್ಥೆ ಅಭಿವೃದ್ಧಿಯಾಗಿ ವ್ಯಾಪಾರ ವಿಸ್ತರಣೆ ಮತ್ತು ಜಲಮಾರ್ಗಗಳ ಗುರುತಿಸುವಿಕೆ ಉಂಟಾಯಿತು. ಕಲಪ್ರಿಯರಾಗಿದ್ದ ಎರಡನೇ ಪುಲುಮಾಯಿ ನವನಗರ ಎಂಬ ಪಟ್ಟಣವನ್ನು ಕಟ್ಟಿಸಿದರು ಹಾಗೂ ನವನಗರ ಎಂಬ ಸ್ವಾಮಿ ಎಂಬ ಬಿರುದನ್ನು ಸಹ ಪಡೆದರು. ಇವರ ನಂತರ ಯಜ್ಞಶ್ರೀ ಶಾತಕರ್ಣಿ ಅಧಿಕಾರಕ್ಕೆ ಬಂದರು. ಇವರ ಕಾಲದಲ್ಲಿ ಶಾತವಾಹನ ವಂಶದ ಕೊನೆಯ ಪ್ರಮುಖ ದೊರೆಯಾಗಿದ್ದರು. ಯಜ್ಞಶ್ರೀ ಶಾತಕರ್ಣಿಯು ಶಕಕ್ಷತ್ರಪರನ್ನು ಸೋಲಿಸಿ ಅವರ ನಾಣ್ಯಗಳ ಮೇಲೆ ತನ್ನ ರಾಜಚಿಹ್ನೆಯನ್ನು ಮುದ್ರಿಸಿದರು. ನಂತರ ವಿಜಯ, ಚಂಡಶ್ರೀ ಪುಲುಮಾಯಿ ಮೊದಲಾದ ರಾಜರು ಆಳ್ವಿಕೆ ಮಾಡಿದರು. ಇದರಿಂದ ಶಾತವಾಹನ ರಾಜ್ಯವು ಸಂಪೂರ್ಣವಾಗಿ ಕುಸಿಯಿತು. ಅಬೀರರು, ಚ್ಯುಟರು, ಇಕ್ವಾಕ್ಷುಗಳು, ಕದಂಬರು, ಗಂಗರು, ವಾಕಟಕರು ಮತ್ತು ಪಲ್ಲವರು ಪ್ರಬಲರಾಗುತ್ತಾ ಬಂದ ಹಾಗೆ ಶಾತವಾಹನ ಸಾಮ್ರಾಜ್ಯವು ವಿನಾಶದ ಹಾದಿಯನ್ನು ಹಿಡಿಯಿತು. ಒಟ್ಟಿನಲ್ಲಿ ಕ್ರಿಸ್ತಶಕ 3ನೇ ಶತಮಾನದ ಮಧ್ಯಭಾಗದವರೆಗೂ ಮುಂದುವರಿದ ಶಾತವಾಹನರ ಆಳ್ವಿಕೆಯು ವಾಕಟಕರು ಹಾಗೂ ಪಹಲವರ ಏಟಿಗೆ ನಾಶವಾಯಿತು. ಶಾತವಾಹನರ ಪತನಕ್ಕೆ ಕಾರಣಗಳನ್ನು ನೋಡುವುದಾದರೆ ಮೊದಲನೆಯದಾಗಿ ಶಕರ ದಾಳಿ, ನಂತರ ಮಿಲಿಟರಿ ಮತ್ತು ವೈಸ್ರಾಯಿಗಳು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಿದ್ದು, ಮೂರನೆಯದು ಬುಡಕಟ್ಟಿನವರು ಶಾತವಾಹನ ಪ್ರದೇಶಗಳನ್ನು ಆಕ್ರಮಿಸಿದ್ದು, ನಾಲ್ಕನೆಯದು ನಾಗವಂಶದವರು ಶಾತವಾಹನ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದ್ದು, ಐದನೆಯದು ವಿದೇಶಿಗಳಾದ ಪಹಲವರು ಇವರ ಮೇಲೆ ದಾಳಿ ಮಾಡಿದ್ದು, ಆರನೆಯದು ವಾಕಟಕರು ತಮ್ಮ ಸಾಮ್ರಾಜ್ಯವನ್ನು ಬಲಪಡಿಸಿಕೊಂಡು ಶಾತವಾಹನ ಏಳಿಗೆಯನ್ನು ಸಂಪೂರ್ಣವಾಗಿ ತಡೆದರು. ಇನ್ನು ಶಾತವಾಹನ ವಂಶದ ಇತಿಹಾಸವನ್ನು ನೋಡುವುದಾದರೆ ಸಿಮುಕರು ಶಾತವಾಹನರ ಸಂತತಿಯನ್ನು ಸ್ಥಾಪಿಸಿದರು. ಇವರು ಭೋಜರು ಮತ್ತು ರತಿಕರ ಸಹಾಯದಿಂದ ಮೌರ್ಯರ ಪ್ರಭುತ್ವವನ್ನು ಕಿತ್ತುಹಾಕಿ ಪಶ್ಚಿಮ ದಕ್ಕನ್ನಲ್ಲಿ ಸ್ವತಂತ್ರ ರಾಜಸಂತತಿಯನ್ನು ಸ್ಥಾಪಿಸಿದರು. ಮಹಾರಾಷ್ಟ್ರದ ಪೈಥಾನ್ ಇವರ ರಾಜಧಾನಿಯಾಗಿತ್ತು. ಜೈನ ಬರವಣಿಗೆಗಳ ಪ್ರಕಾರ ಸಿಮುಕನು 23 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದನು. ಪುರಾಣಗಳಲ್ಲಿ ಸಿಮುಕನನ್ನು ವೃಷಲ ಎಂದು ಕರೆದರೆ ನಾಸಿಕ್ ಶಾಸನದಲ್ಲಿ ಇವರನ್ನು ಏಕಬ್ರಾಹ್ಮಣ ಎಂದು ಕರೆಯಲಾಗಿದೆ. ಸಿಮುಕ ಪಲ್ಲವರೊಡನೆ ಮತ್ತು ಕುಂತಲದ ಚುಟುಗಳೊಡನೆ ವೈವಾಹಿಕ ಸಂಬಂಧವನ್ನು ಹೊಂದಿದ್ದರು. ಸಿಮುಕನ ನಂತರ ಅವನ ಸಹೋದರನಾದ ಕೃಷ್ಣ ಅಧಿಕಾರಕ್ಕೆ ಬಂದನು. ಕೃಷ್ಣ 18 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದನು. ಈತನ ಕಾಲದಲ್ಲಿ ಶಾತವಾಹನರ ಸಾಮ್ರಾಜ್ಯವು ಪಶ್ಚಿಮದಲ್ಲಿ ನಾಸಿಕ್ವರೆಗೂ ವಿಸ್ತರಿಸಿತ್ತು. ಕೃಷ್ಣನ ನಂತರ ಶಾತಕರ್ಣಿ ಅಧಿಕಾರಕ್ಕೆ ಬಂದನು. 1ನೇ ಶಾತಕರ್ಣಿ ಶಾತವಾಹನ ಸಾಮ್ರಾಜ್ಯದ ಪ್ರಸಿದ್ಧ ಅರಸರಲ್ಲಿ ಒಬ್ಬರಾಗಿದ್ದಾರೆ. ಕ್ರಿಸ್ತಪೂರ್ವ 202ರಿಂದ ಕ್ರಿಸ್ತಪೂರ್ವ 196ರವರೆಗೆ ರಾಜ್ಯಭಾರ ಮಾಡಿದ ಶಾತಕರ್ಣಿಯು ವಿಂಧ್ಯ ಪರ್ವತ ಮತ್ತು ಕೊಂಕಣದವರೆಗೂ ರಾಜ್ಯವನ್ನು ವಿಸ್ತರಿಸಿದರು. ಬ್ಯಾಕ್ಟ್ರಿಯನ್ ಗ್ರೀಕ್ ಆಕ್ರಮಣಗಳನ್ನು ಸದುಪಯೋಗಪಡಿಸಿಕೊಂಡ ಇವರು ಪಶ್ಚಿಮ ಮಾಳ್ವಾ, ಅನುಪ ಹಾಗೂ ವಿದರ್ಭಗಳ ಆಕ್ರಮಣಗಳ ಮೂಲಕ ಇಡೀ ಭಾರತವನ್ನು ವಿಸ್ಮಯಗೊಳಿಸಿದರು. ಉಪಲಬ್ಧವಿರುವ ಐತಿಹ್ಯಗಳ ಪ್ರಕಾರ ಇವರು ಶಕರನ್ನು ಸೋಲಿಸಿ ಶಾಲಿವಾಹನ ಶಾಖೆಯನ್ನು ಸ್ಥಾಪಿಸಿದರು. ಈತನ ಪತ್ನಿ ನಯನಿಕಳು ನಾನ್ಗಟ್ ಶಾಸನದ ಪ್ರಕಾರ ಶಾತಕರ್ಣಿ 2 ಅಶ್ವಮೇಧ ಯಾಗಗಳನ್ನು ಮತ್ತು 1 ರಾಜಸೂಯ ಯಾಗವನ್ನು ಮಾಡಿದರು. ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ತನ್ನ ಪ್ರಭುತ್ವದ ಸಂಕೇತವಾಗಿ ಧರಿಸಿದ್ದರು. ಇವರ ಕಾಲದಲ್ಲಿ ಹಿಂದೂ ಧರ್ಮ ದಕ್ಕನ್ನಲ್ಲಿ ಸುಧಾರಿಸಲ್ಪಟ್ಟಿತು. 1ನೇ ಶಾತಕರ್ಣಿ ನಂತರ ಸ್ವಲ್ಪ ಕಾಲದವರೆಗೆ ಶಾತವಾಹನರು ಅಷ್ಟು ಪ್ರಬಲರಾಗಿರಲಿಲ್ಲವೆಂದು ಇತಿಹಾಸಕಾರರು ತಿಳಿಸುತ್ತಾರೆ. ಬಹುಶಃ ಶಕ ಕ್ಷತ್ರಿಯಪರ ಪ್ರಾಬಲ್ಯದಿಂದಾಗಿ ಶಾತವಾಹನ ಅಧಿಕಾರವು ಸ್ವಲ್ಪ ಕ್ಷೀಣಿಸಿದಂತೆ ತೋರುತ್ತದೆ. ಆ ಕಾಲದಲ್ಲಿ ಆಳಿದ ಹಲವಾರು ಶಾತವಾಹನ ರಾಜರ ಹೆಸರುಗಳು ತಿಳಿದು ಬರುವುದಿಲ್ಲ. ಆದರೂ ಕೂಡ 2ನೇ ಶಾತಕರ್ಣಿ ಕ್ರಿಸ್ತಪೂರ್ವ 156ರಿಂದ ಕ್ರಿಸ್ತಪೂರ್ವ 100ರವರೆಗೆ ಆಳಿದರೆಂದು ತಿಳಿದು ಬರುತ್ತದೆ. ಈತ ಮಧ್ಯಪ್ರದೇಶದಲ್ಲಿ ಶಾತವಾಹನರ ಸಂತತಿಯನ್ನು ವಿಸ್ತರಿಸಿದನು. ಶಾತವಾಹನ ವಂಶದ 1ನೇ ಪುಲುಮಾಯಿ ಕಣ್ವ ವಂಶದ ಆಳ್ವಿಕೆಯನ್ನು ಕೊನೆಗಾಣಿಸಿ ಪಾಟಲಿಪುತ್ರವನ್ನು ಕೆಲಕಾಲ ಆಕ್ರಮಿಸಿದನೆಂದು ತಿಳಿದುಬರುತ್ತದೆ. ಶಕಕ್ಷತ್ರಪರ ಮೇಲೆ ದಂಡೆತ್ತಿ ಹೋಗಿ ಅವರ ಪ್ರಾಬಲ್ಯವನ್ನು ಅಡಗಿಸಿದನು. ಆದರೆ ಈತನ ನಂತರ ಪುನಃ ಶಾತವಾಹನ ಸಾಮ್ರಾಜ್ಯವು ಅನೇಕ ಸಮಸ್ಯೆಗಳಿಗೆ ಸಿಲುಕಿತು. ಇವರ ಕೈಯಲ್ಲಿದ್ದ ಮಾಳ್ವಾ ಕೈಬಿಟ್ಟು ಹೋಯಿತು. ಇದರಿಂದ ಶಕಕ್ಷತ್ರಪರು ಪ್ರಬಲರಾದರು. ಶಕರ ರಾಜ್ಯ ವಿಸ್ತರಣೆಯಾಗುತ್ತಾ ಬಂದಂತೆ ಶಾತವಾಹನರು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಂಡರು. ಆಲ ಶಾತವಾಹನ ಸಾಮ್ರಾಜ್ಯದ 17ನೇ ದೊರೆಯಾಗಿದ್ದರು. ಆಲನ ದಂಡನಾಯಕನಾದ ವಿಜಯನಂದ ಸಿಂಹಳದ ವಿರುದ್ಧ ದಂಡಯಾತ್ರೆಯನ್ನು ಕೈಗೊಂಡು ಸಿಂಹಳವನ್ನು ಗೆದ್ದರು. ನಂತರ ಆಲ ಸಿಂಹಳದ ರಾಜಕುಮಾರಿ ಲೀಲಾವತಿಯನ್ನು ವಿವಾಹವಾದರು. ಆಲನ ಕಾಲದಲ್ಲಿ ಪ್ರಾಕೃತ ಭಾಷಾ ಸಾಹಿತ್ಯಕ್ಕೆ ಹೆಸರಾಗಿತ್ತು. ಸ್ವತಃ ಕವಿಯಾಗಿದ್ದ ಇವರು ಗಾಥಾಸಪ್ತಶತಿ ಎಂಬ ಕೃತಿಯನ್ನು ರಚಿಸಿದ್ದಾರೆ. ಇದು 700 ಶೃಂಗಾರ ಕಾವ್ಯಗಳನ್ನೊಳಗೊಂಡಿರುವ ಮೇರು ಕೃತಿಯಾಗಿದ್ದು ಸಾಹಿತ್ಯ ಲೋಕದಲ್ಲೇ ಉನ್ನತ ಸ್ಥಾನವನ್ನು ಪಡೆದಿದೆ.
ಆಲ ನಂತರ ಬಂದ ಶಕರು, ಪಹಲವರು, ಯವನರು ಪ್ರಬಲರಾದ್ದರಿಂದ ಶಾತವಾಹನರ ಸಾಮ್ರಾಜ್ಯಕ್ಕೆ ತಡೆಯುಂಟಾಯಿತು. ಶಕರು ಶಾತವಾಹನರಿಂದ ಮಾಳ್ವಾ, ಉತ್ತರ ಕೊಂಕಣ ಮತ್ತು ಮಹಾರಾಷ್ಟ್ರ ಪ್ರದೇಶಗಳನ್ನು ಆಕ್ರಮಿಸಿದರು. ಹೀಗಾಗಿ ಶಾತವಾಹನರ ಪ್ರಭುತ್ವ ಇಳಿಮುಖವಾಗತೊಡಗಿತು. ನಂತರ ಅಧಿಕಾರಕ್ಕೆ ಬಂದವರೇ ಮೊದಲ ಹೇಳಿದ ಗೌತಮಿಪುತ್ರ ಶಾತಕರ್ಣಿ. ಇವರು ಶಾತವಾಹನರ ಕೀರ್ತಿಯನ್ನು ಪುನರ್ ಪ್ರತಿಷ್ಠಾಪಿಸಿದರು. ಇಲ್ಲಿ ಗೌತಮಿಪುತ್ರ ಶಾತಕರ್ಣಿಯವರ ಈ ಸಾಹಸಗಾಥೆ ನಮಗೆ ಕಲಿಸುವುದು ಒಂದೇ: ಶತ್ರುಗಳು ಎಷ್ಟೇ ಬಲಶಾಲಿಯಾಗಿದ್ದರೂ ದೃಢ ಸಂಕಲ್ಪ ಮತ್ತು ಮಾತೃಭೂಮಿಯ ಮೇಲಿನ ಪ್ರೀತಿ ಇದ್ದರೆ ಜಯ ಖಂಡಿತ ನಮ್ಮದಾಗಿರುತ್ತದೆ. ಭಾರತದ ಇತಿಹಾಸ ಇಂತಹ ಅಪ್ರತಿಮ ವೀರ ಕಥೆಗಳಿಂದ ತುಂಬಿದೆ. ಆದರೆ ದುರದೃಷ್ಟವಶಾತ್ ನಾವು ಅವರನ್ನು ಮರೆಯುತ್ತಿದ್ದೇವೆ. ದಿ ಸ್ವಸ್ತಿಕ್ ಸ್ಟುಡಿಯೋನ ನಮ್ಮ ಪ್ರಯತ್ನವೇ ಇಂತಹ ಮರೆಯಾಗಿರುವ ಇತಿಹಾಸವನ್ನು ನಿಮ್ಮ ಮುಂದೆ ತರುವುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಗೌತಮಿಪುತ್ರ ಶಾತಕರ್ಣಿಯವರ ಶೌರ್ಯಕ್ಕೆ ಗೌರವ ಸಲ್ಲಿಸಲು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೀವು ಯಾವ ಮಹಾನ್ ಭಾರತೀಯ ರಾಜನ ಬಗ್ಗೆ ತಿಳಿಯಲು ಇಷ್ಟಪಡುತ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಇನ್ನೂ ಹೆಚ್ಚಿನ ರೋಚಕ ಐತಿಹಾಸಿಕ ಮಾಹಿತಿಗಾಗಿ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ.